ಎಎಸ್ಪಿ ನಾರಾಯಣ ಭರಮನಿ ಅವರಿಗೆ ಅವಮಾನ ಆಗಿದ್ದ ಜಾಗದಲ್ಲೇ ಗೌರವ ಸಿಕ್ಕಿದೆ. ಇತ್ತೀಚೆಗಷ್ಟೇ ಸಾರ್ವಜನಿಕವಾಗಿ ನನಗೆ ಅವಮಾನ ಆಗಿದೆ, ಹಲವರು ನನ್ನನ್ನು ಪ್ರಶ್ನೆ ಕೇಳ್ತಿದ್ದಾರೆ, ಹಾಗಾಗಿ ನಾನು ಸೇವೆಯಲ್ಲಿ ಮುಂದುವರಿಯಲ್ಲ ಅಂತ ಗೃಹ ಸಚಿವರಿಗೆ ಪತ್ರ ಬರೆದಿದ್ದ ಎಎಸ್ಪಿ ನಾರಾಯಣ ಭರಮನಿಗೆ ಈಗ ಗೌರವ ಸಿಕ್ಕಿದೆ. ಎಎಸ್ಪಿ ಬೆಳಗಾವಿಯಲ್ಲೇ ಈಗ ಪೋಸ್ಟಿಂಗ್ ಅನ್ನು ಪಡ್ಕೊಂಡಿದ್ದಾರೆ. ಹೆಚ್ಚುವರಿ ಎಎಸ್ಪಿ ನಾರಾಯಣ ಭರಮನಿ ಅವರಿಗೆ ಸಿಎಂ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಬೆಳಗಾವಿ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಆಗಿ ನಾರಾಯಣ ಭರಮನಿ ಅವರನ್ನ ನೇಮಕ ಮಾಡಲಾಗಿದೆ. ಈ ನೇಮಕವನ್ನು ಅಧಿಕೃತವಾಗಿ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರದ ಗೃಹ ಇಲಾಖೆ ಅಧೀನ ಕಾರ್ಯದರ್ಶಿ ಎಂ ಧನಂಜಯ್ ಈ ಆದೇಶ ಹೊರಡಿಸಿದ್ದಾರೆ. ನಾರಾಯಣ ಭರಮನಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಧಾರವಾಡ ಜಿಲ್ಲೆ, ಅವರನ್ನ ವರ್ಗಾವಣೆ ಪ್ರಮೋಷನ್ ಜೊತೆಗೆ ಡಿಸಿಪಿ ಆಗಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ಬೆಳಗಾವಿ ನಗರ ಇಲ್ಲಿಗೆ ಅವರನ್ನ ನಿಯೋಜನೆ ಮಾಡಲಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅಂದರೆ ಏಪ್ರಿಲ್ 28ನೇ ತಾರೀಕು ನಡೆದಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿಚಾರದ ಕಾರ್ಯಕ್ರಮ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶದ ಕಾರ್ಯಕ್ರಮ ಅದಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲ ಆಯಿತು. ಒಂದು 5-6 ಜನ ಮಹಿಳೆಯರು ಬಂದು ಅವರೇನೋ ಪ್ರತಿಭಟನೆ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂಥ ಮುಖ್ಯಮಂತ್ರಿಗಳು ಭರಮನಿ ಅವರಿಗೆ ವೇದಿಕೆ ಮೇಲೇ ಕೈ ಎತ್ತಿ ಹೊಡೆಯೋದಕ್ಕೆ ಮುಂದಾಗಿದ್ದರು. ಇದರಿಂದ ಮನನೊಂದಿದ್ದಂಥ ಅವರು ಸೇವೆ ಬೇಡ, ನಾನು ಕೆಲಸಕ್ಕೆ ಮುಂದುವರಿಯೋದಿಲ್ಲ ಅಂಥೇಳಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ರು. ಈಗ ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಈ ಪ್ರೋಗ್ರಾಮ್ ನಡೆದಿದ್ದು ಬೆಳಗಾವಿನಲ್ಲೇ, ಆ ಬೆಳಗಾವಿಯಲ್ಲೇನೆ ಈಗ ಅವರಿಗೆ ಪೋಸ್ಟಿಂಗ್ ಆಗಿದೆ. ಬೆಳಗಾವಿಯ ಡಿಸಿಪಿ ಆಗಿ ಅವರನ್ನು ಪೋಸ್ಟ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಲ್ಲ ಅವಮಾನ ಆಯಿತು, ಅಲ್ಲೇ ಈಗ ಅವ್ರಿಗೆ ಸನ್ಮಾನ, ಹೆಚ್ಚುವರಿಯಾಗಿ ಪ್ರಮೋಷನ್ ಜೊತೆಗೆ ಅವರನ್ನು ವರ್ಗಾವಣೆ ಮಾಡಿದ್ದಾರೆ. ಯಾಕಿರಬಹುದು ಸರ್ಕಾರದ ಈ ನಡೆ? ಹೌದು ಪ್ರಣೋದ್, ಏನು ಏಪ್ರಿಲ್ 28ರಂದು ಬೆಳಗಾವಿಯ ಸಿಪಿಐ ಗ್ರೌಂಡ್ ನಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು. ಆ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಒಂದು ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾರಿದ್ದಾರೆ ಎಸ್ಪಿ ಅಂತ ಹೇಳಿ ಅವರನ್ನ ಕರೆದು ಏನು ನಾರಾಯಣ ಭರಮನಿ ಅವರು ವೇದಿಕೆಗೆ ಹೋಗ್ತಾರೆ. ವೇದಿಕೆಗೆ ಹೋದ ಸಮಯದಲ್ಲಿ ಅವರ ಮೇಲೆ ಕೈ ಮಾಡಿ ಅವ್ರಿಗೆ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದ ತದನಂತರ ಮನನೊಂದಂತ ಎಎಸ್ಪಿ ನಾರಾಯಣ ಭರಮನಿ ಏನ್ ಮಾಡ್ತಾರೆ, ಅವರು ರಾಜೀನಾಮೆಗೆ ಮುಂದಾಗ್ತಾರೆ, ಸ್ವಯಂ ನಿವೃತ್ತಿಗೆ ಮುಂದಾಗ್ತಾರೆ. ಮುಂದಾದ ತದನಂತರ ಸಹಸ ಗೃಹ ಮಂತ್ರಿ ಪರಮೇಶ್ವರ್ ಆಗಿರ್ಬೋದು, ಎಚ್.ಕೆ. ಪಾಟೀಲ್ ಅವರನ್ನ ಕರೆದುಕೊಂಡು ಹೋಗಿ ಸಿಎಂ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿದ ನಂತರ ತಮ್ಮ ರಾಜೀನಾಮೆಯಿಂದ ಹಿಂದೆ ಸರಿದಂತ ಏನು ಎಎಸ್ಪಿ ಆದಂತ ನಾರಾಯಣ ಭರಮನಿ ಅವರನ್ನ ಈಗ ಸಿಎಂ ಅವರಿಗೆ ಬಂಪರ್ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅವಮಾನ ಆಗಿತ್ತು, ಬೆಳಗಾವಿಯಲ್ಲೇನೆ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮಕ್ಕೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಬೆಳಗಾವಿಯ ಏನು ಕಮಿಷನರೇಟ್ ಅಂತ ಡಿಸಿಪಿ ಆಗಿ ಕಾನೂನು ಸುವ್ಯವಸ್ಥೆ ಡಿಸಿಪಿ ಆಗಿ ಅವ್ರನ್ನ ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ. ಇದರಿಂದ ಏನು ನಾರಾಯಣ ಭರಮನಿ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಅವರು ಒಂದು ಕಡೆ ಅವಮಾನ ಆಗಿತ್ತು, ಅದೇ ಅವಮಾನವನ್ನ ಅವರು ವ್ಯಕ್ತಪಡಿಸಿದ್ರು ಸರ್ಕಾರಕ್ಕೆ ಆಗಿರ್ಬೋದು ಮತ್ತು ಗೃಹ ಇಲಾಖೆಗೆ ಅವರ ಸಿಟ್ಟನ್ನು ವ್ಯಕ್ತಪಡಿಸಿದ್ರು. ಪತ್ರವನ್ನು ಸಹ ಬರೆದಿದ್ರು. ಪತ್ರವನ್ನು ಬರೆದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆಗಿ ಇವತ್ತು ಅವರನ್ನ ಬೆಳಗಾವಿ ಡಿಸಿಪಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಪ್ರಣೋದ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.